ಸಾರ ಪರಮಾಗಮದ ಮೇಲೆ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಉದಿಸಿ ಬಂದಿರುವಂಥ ಅಮೃತಮಯ ಕಲಶಗಳ ಮೇಲೆ ರಾಜಮಂತ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಿದೆ. ನಿರ್ಜರ ಅಧಿಕಾರದ 13ನೇ ಕಲಶಿದೆ. ಇತ್ತಂ ಪರಿಗ್ರಹಮಪಾಂಶ್ಯ ಸಮಸ್ತಮೇವ ಸಾಮಾನ್ಯತಃ ಸ್ವಭಯೋರವಿವೇಕಹೇತುಂ ಅಜ್ಞಾನಮುಚ್ಛಿತುಮನಃ ಅಧುನಾ ವಿಶೇಷಾತ್ ಭೂಯಸ್ತ್ವಮೇವ ಪರಿಹರ್ತುಮಯಂ ಪ್ರವೃತ್ತಃ. ಅಧುನಾ ಅಯಂ ಭೂಯಃ ಪ್ರವೃತ್ತಃ. ಇಲ್ಲಿಂದ ಆರಂಭ ಮಾಡಿ ಗ್ರಂಥಕರ್ತೃಗಳು ಸ್ವಲ್ಪ ವಿಶೇಷವಾಗಿ ತಿಳಿಸಿಕೊಡುವ ಉದ್ಯಮ ಮಾಡುತ್ತಾರೆ. ಹೇಗಿದ್ದಾರೆ ಗ್ರಂಥದ ಕರ್ತೃಗಳು? ಅಜ್ಞಾನಂ ಉಜ್ಜಿತು ಮನ. ಜೀವ ಮತ್ತು ಕರ್ಮಗಳ ಏಕತ್ವ ಬುದ್ಧಿ ರೂಪದ ಮಿಥ್ಯಾತ್ವ ಭಾವವು ಬಿಟ್ಟು ಹೋಗುವಂಥ ಅಭಿಪ್ರಾಯವುಳ್ಳವರಿದ್ದಾರೆ. ಏನನ್ನು ಹೇಳಲು ಬಯಸುತ್ತಾರೆ? ಎಷ್ಟು ಪರದ್ರವ್ಯ ರೂಪ ಪರಿಗ್ರಹವಿದೆ ಅದನ್ನು ಭಿನ್ನ ಭಿನ್ನ ನಾಮಗಳ ವಿವರಣೆ ಸಹಿತವಾಗಿ ಬಿಡುವ ಸಲುವಾಗಿ ಅಥವಾ ಬಿಡಿಸುವ ಸಲುವಾಗಿ ಇಲ್ಲಿಯವರೆಗೆ ಹೇಳಿದ್ದಾರೆ. ಅದು ಏನನ್ನು ಹೇಳಿದ್ದಾರೆ? ಇಲ್ಲಿಯವರೆಗೆ ಏನನ್ನು ಹೇಳಿದ್ದಾರೆ ಅದು ಹೀಗಿದೆ. ಎಷ್ಟು ಪುದ್ಗಲ ಕರ್ಮದ ಉಪಾಧಿರೂಪ ಸಾಮಗ್ರಿ ಇವೆ, ಅವನ್ನು ಯಾವ ಪರದ್ರವ್ಯ ರೂಪ ಸಾಮಗ್ರಿಗಳಿವೆ ಅವು ತ್ಯಾಜ್ಯವಿವೆ ಎಂದು ಹೇಳಿ ಪರದ್ರವ್ಯದ ತ್ಯಾಗವನ್ನು ಹೇಳಿದ್ದಾರೆ. ಈಗ ವಿಶೇಷ ರೂಪ ಹೇಳುತ್ತಾರೆ. ವಿಶೇಷದ ಅರ್ಥವು ಈ ಪ್ರಕಾರವಿದೆ. ಎಷ್ಟು ಪರದ್ರವ್ಯಗಳಿವೆ ಅವು ತ್ಯಾಜ್ಯವಿವೆ ಎಂದು ಹೇಳಿದ್ದಾರೆ. ಈಗ ಕ್ರೋಧವು ಪರದ್ರವ್ಯವಿದೆ, ಆದುದರಿಂದ ತ್ಯಾಜ್ಯವಿದೆ. ಮಾನವು ಪರದ್ರವ್ಯವಿದೆ, ಆದುದರಿಂದ ತ್ಯಾಜ್ಯವಿದೆ ಇತ್ಯಾದಿ. ಭೋಜನವು ಪರದ್ರವ್ಯವಿದೆ, ಆದುದರಿಂದ ತ್ಯಾಜ್ಯವಿದೆ. ನೀರು ಕುಡಿಯುವುದು ಪರದ್ರವ್ಯವಿದೆ, ಆದುದರಿಂದ ತ್ಯಾಜ್ಯವಿದೆ. ಅಲ್ಲಿ ಇತ್ಯಾದಿ ಅಂಥೇಳಿ ಹೇಳಿದರು. ಕ್ರೋಧ ಮತ್ತು ಮಾನವನ್ನು ಹೇಳಿ ಇತ್ಯಾದಿ ಅಂಥೇಳಿ ಹೇಳಿದರು. ಅದರೊಳಗೆ ಏನದಾವಲ್ಲ ಸಮಸ್ತ ಪರಭಾವಗಳು ಬಂದವ್ರೆ. ಸಮಸ್ತ. ಈಗ ಅಂತಂದ್ರಲ್ಲ, ಈಗ ಕ್ರೋಧವು ಪರದ್ರವ್ಯವಿದೆ. ಈಗ ಅಂದ್ರೆ ಯಾವಾಗ? ಈಗ ಅಂದ್ರೆ ಈ ಸನ್ನಿವೇಶದೊಳಗೆ. ಈಗ ಅರ್ಥಾತ್ ಇಷ್ಟ ಗ್ರಂಥದ ಅಧ್ಯಯನವನ್ನು ನಾವು ಇಷ್ಟ ಕಾಲದವರೆಗೆ ಮಾಡಿದ ನಂತರ ಈಗ ಇನ್ನೇನು ಇಲ್ಲ. ಇನ್ನೇನಿಲ್ಲ ಅಂದ್ರೆ ಇನ್ನೇನು ಕ್ರೋಧ ಗ್ರಹಣ ಮಾಡುವಂಥದ್ದ ಇಲ್ಲ. ಈಗ ತಿಳಿದು ಬಂತು ಏನ? ಕ್ರೋಧ ಪರದ್ರವ್ಯ ಇದೆ. ಕ್ರೋಧ ಪರದ್ರವ್ಯ ಇದೆ ಅಂಥೇಳಿ ತಿಳಿದು ಬಂತು. ನಮಗೆ ಇಷ್ಟ ಅಧ್ಯಯನ ಮಾಡಿದ ನಂತರ ನಿಜವಾಗಿ ಇಷ್ಟ ಅಧ್ಯಯನ 1 ತಿಂಗಳು 2 ತಿಂಗಳು ಒಳಗೆ ಮಾಡ್ತಾರೆ. ಇಷ್ಟು ಪೇಜಗಳನ್ನು ಮಾಡ್ತಾರೇನಿಲ್ರಿ? ಹಾಗಾದ್ರೆ ನಮ್ಮ 10, 12, 13 ವರ್ಷ ಆಯಿತು. ಅದು 11ರೊಳಗೆ ಬಿಡುಗಡೆ. ಹಾಗಾದ್ರೆ ಇನ್ನು ಇದೇನದ ಕ್ರೋಧ ನಂದಿದೆ ಅನ್ಲಿಕ್ಕೆ ಇನ್ನು ಇಷ್ಟು ಕಾಲ ಆದ ನಂತರ ನಮಗೆ ನಿಸರ್ಗ ಬಹಳ ಅವಕಾಶ ಕೊಟ್ಟಿದ್ದೀರಿ. ಹೌದೇನಿಲ್ಲ? ಬಹಳ ದೀರ್ಘ. ಇಷ್ಟು ಅಧ್ಯಯನ ಮಾಡಲಿಕ್ಕೆ 1 ತಿಂಗಳು 2 ತಿಂಗಳು ಸಾಕ್ರೆ ಅಂದರೆ ಸಾಮೂಹಿಕ ಸ್ವಾಧ್ಯಾಯ ಮಾಡಲಿಕ್ಕೆ. ಇಷ್ಟು ವರ್ಷಗಳ ಹೋದ ನಂತರ ನಮಗ ಪರದ್ರವ್ಯ ಇದೆ ಕ್ರೋಧ, ಇದು ತಿಳಿದು ಬರೋದು ಅವಶ್ಯಕ ಇದೆ. ತಿಳಿದು ಬರೋದು ಮಾತ್ರ ಅಲ್ಲ,
ತಿಳಿದಂತೂ ಇಷ್ಟು ದೀರ್ಘಕಾಲದೊಳಗೆ ಬಂದಿದೆ. ಈಗ ಬಿಡುವುದು ಅವಶ್ಯಕ. ಬಿಡುವುದಂತಂದರೆ ಏನು? ಬಿಡುವುದಂತಂದರೆ ಏನು? ಯಾವ ಜ್ಞಾನದ ತಿಳಿಯುವ ಸ್ವಭಾವ ಇದೆಯೋ ಆ ಸ್ವಭಾವದೊಳಗ ನನ್ನತನದ ಸ್ವೀಕಾರ ದೃಢವಾಗಿ ಮಾಡ. ಇದು ನಮ್ಮಗಳ ಅಪೇಕ್ಷಾದಿಂದಾಯಿತು. ಗ್ರಂಥಕರ್ತೃಗಳ ಅಪೇಕ್ಷಾದಿಂದ ಅವರಿಗೆ ಬಿಡುವ ಅಪೇಕ್ಷೆ ಇದೆ, ಇಚ್ಛೆ ಇದೆ. ಅವರಿಗೆ ಏನು ಬಿಡೋದಿದೆ? ಕ್ರೋಧವನ್ನು ಬಿಡೋದಿದೆ. ಈಗಂದರೆ ಯಾವಾಗ? ಅವರಿಗೆ ಯಾವಾಗ ಶುಭೋಪಯೋಗದ ಜ್ಞಾನ ಆಗ್ತಾ ಇದೆ, ತನ್ನ ಉಪಯೋಗದೊಳಗ ಶುಭ ಬರ್ತಾ ಇದೆ ಅಥವಾ ಬಂದಿದೆ ಅನ್ನೋದರ ಜ್ಞಾನ ಆಗ್ತಿದೆಯಲ್ಲ, ಆ ಶುಭದಿಂದ ವಿಮುಖ ಆಗುವ ಯಾವ ಪುರುಷಾರ್ಥ ಇದೆ, ಆ ಪುರುಷಾರ್ಥ ಯಶಸ್ವಿಯಾಗಬೇಕು. ಬರೀ ವಿಮುಖ ಆಗುವುದರ ಹಿಂದೆ ಆ ಶುಭ ಪರಿಣಾಮದ ಕುರಿತು ಅಸಮಾಧಾನ ಏನಿದೆ ಅದು ಮುಖ್ಯ ಆಗಬಾರ್ದು. ತಿಳಿತಲ್ಲ? ಯಾವ ಶುಭ ಉಪಯೋಗ ತಲೆದೋರಿದೆಯೋ, ಬಂದಿದೆಯೋ, ಆ ಶುಭ ಉಪಯೋಗದ ಕುರಿತು ವಿಮುಖತೆ ಏನಿದೆ ಅಲ್ಲ, ಆ ವಿಮುಖತೆಗೆ ಕಾರಣ ಎರಡದವು. ಒಂದು ಅದರ ಕುರಿತು ಅಸಮಾಧಾನ, ಇನ್ನೊಂದ ಅದರಿಂದ ವಿರುದ್ಧ ತ್ರಿಕಾಲಿ ಧ್ರುವ ಸ್ವಭಾವದ ಕುರಿತು ಪ್ರೀತಿಯ ಭಾವ. ಅಷ್ಟಕ್ಕಾದ ಉಳಿಬಾರ್ದು. ಯಾವುದ? ಆ ಶುಭ ಉಪಯೋಗದಿಂದ ವಿಮುಖತೆ ಮತ್ತು ಧ್ರುವ ಸ್ವಭಾವದ ಸನ್ಮುಖತೆ ಅಷ್ಟಕ್ಕೆ ಉಳಿಬಾರ್ದು. ಉಳಿಬಾರ್ದಂದ್ರೆ ಏನು? ಅಲ್ಲಿಂದ ಆ ಶುಭದ ವಿಮುಖತೆ ಮತ್ತು ಶುದ್ಧದ ಸನ್ಮುಖತೆ ಏನಿದೆಯಲ್ಲ, ಅದು ಶಾಶ್ವತವಾಗಿ ಹಾಗೆ ಇರಬೇಕು, ಬಿಟ್ಟು ಹೋಗಬಾರ್ದು. ಪಂಚಮ ಕಾಲದ ಮುನಿದು ಬಿಟ್ಟು ಹೋಗೋದೇನಿಲ್ಲ. ಅವ್ರಿಗೆ ಗೊತ್ತಿದೆ ಏನಿಲ್ಲ, ಅವ್ರಿಗೆ ಗೊತ್ತಿದೆ. ಈ ಕಾಲದೊಳಗ ಶಾಶ್ವತ ರೂಪದಿಂದ ಸ್ವಭಾವದಲ್ಲಿ ಸ್ಥಿರತೆ ಸಂಭವ ಇಲ್ಲ. ಕಾಲೇನಾದರೂ ಮಾಡ್ತಿದೆ, ಹೀಗಿಲ್ಲ. ಆದರೆ ಈ ಕಾಲದೊಳಗ ಹುಟ್ಟುವಂಥ ಜೀವರುಗಳಿಗೆ ಆ ಪ್ರಕಾರದ ಪುರುಷಾರ್ಥ ಆಗೋದನೇ ಇಲ್ಲ. ಯಾವ ಪ್ರಕಾರದ? ಶಾಶ್ವತ ರೂಪದಿಂದ ಸ್ವಭಾವದಲ್ಲೇ ಸ್ಥಿರವಾಗಿ ಬಿಡುವ. ಆದರೂ ಕೂಡ ಅವರ ಈ ಕ್ರೋಧ ತ್ಯಾಜ್ಯ ಇದೆ. ಈಗ ಈ ಕ್ರೋಧ ತ್ಯಾಜ್ಯ ಇದೆ. ಯಾಕೆ? ಪರದ್ರವ್ಯ ಇದೆ. ಅರೆ, ಪರದ್ರವ್ಯದ ವ್ಯಾಖ್ಯಾ ನಮ್ಮ ಬುದ್ಧಿಯೊಳಗೆ ಸ್ವಲ್ಪ ಪ್ರವೇಶ ಮಾಡ್ತಿದೆ ಅಂತ ನೋಡೋದು. ಪರದ್ರವ್ಯದ ವ್ಯಾಖ್ಯಾ ಈಗಂದ್ರೆ ಯಾವಾಗ? ಈಗ ಎದುರಿಗೆ ಬರ್ತಾ ಇದೆಯಲ್ಲ. ಈಗಂದ್ರೆ ಯಾವಾಗ? ಅನಾದಿ ಕಾಲದಿಂದ ಅದುವೇ ನಡೆದದ್ದು ಇದೆಯಲ್ಲ. ಯಾವುದ? ಸ್ವಭಾವದಿಂದ ವಿಮುಖತೆ, ಶುಭಾಶುಭದೊಳಗೆ ತನ್ಮಯತೆ. ಸಾಕಿನ ಈಗ ಈ ಕ್ರೋಧ ಅರ್ಥಾತ್ ಶುಭಾಶುಭದಿಂದ ಯಾವ ವಿಮುಖತೆ ಮತ್ತು ತ್ರಿಕಾಲಿ ಶುದ್ಧ ಸ್ವರೂಪದ ಸನ್ಮುಖತೆಯ ಯಾವ ಪುರುಷಾರ್ಥ ಇದೆಯೋ ಅದು ಬರೀ ಕ್ಷಣಕ್ಕೆ ಬಿಟ್ಟು ಹೋಗ್ತಾ ಇದೆ. ಆಟದ ಹಾಗೆ ಆಗಿದೆ. ಈಗಿನ ಸಾಕು. ಈಗ ಶಾಶ್ವತವಾಗಿ ನನ್ನ ದೃಷ್ಟಿಯೊಳಗೆ ಎರಡು ಉಳಿಯೋದನ್ನು ಬೇಡ. ಯಾವುದರ ಕುರಿತಾಗಿ ವಿಮುಖತೆ ಮಾಡೋದಿದೆ ಅದು ಇಲ್ಲವೇ ಇಲ್ಲ ಆಗಬೇಕು.
ಯಾವುದರ ಸನ್ಮುಖತೆ ಮಾಡುವುದಿದೆ ಅದರೊಳಗೆ ತನ್ಮಯ ಆಳದೊಳಗೆ ಇಳಿದು ಹೋಗ್ಬೇಕು. ಅಭೇದ ಅಭೇದ ಇದೆಯಲ್ಲ, ಒಂದು ಜಲಬಿಂದು ಸಾಗರದೊಳಗೆ ಬಿದ್ದ ನಂತರ ಅದು ಪುನಃ ಯಾವಾಗ ಭಿನ್ನ ಆಗಲಿಕ್ಕೆ ಸಾಧ್ಯ ಇದೆ? ಅದನ್ನು ಭಿನ್ನ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಭಿನ್ನ ಗುರುತಿಸುವಂಥ ಸಾಮರ್ಥ್ಯ ಯಾರಲ್ಲಿ ಇದೆ? ಹಾಕಿದ್ದಿದೆ ಒಂದು ಬಿಂದು, ನಮ್ಮ ಸ್ಥೂಲ ಬುದ್ಧಿಗೆ ಅನುಗುಣವಾಗಿ ಒಂದು ಚೆಂಬು ಹಾಕಿದ್ದಿದೆ ನೀರು. ಎಲ್ಲಿ? ಅಗಾಧ ಸಾಗರದೊಳಗೆ ಒಂದು ಚೆಂಬು ಹಾಕಿದ್ದಿದೆ. ಅರೇ, ನನಗಿದು ಹಾಕಬಾರ್ದಾಗಿತ್ತು ಅಂಥೇಳಿ ಒಂದು ವೇಳೆ ಇದು ಆ ದೃಷ್ಟಾಂತಕ್ಕೆ ಅನ್ವಯಿಸೋದಿಲ್ಲರಿ. ಇದು ದೃಷ್ಟಾಂತಕ್ಕೆ ಮಾತ್ರ ಸೀಮಿತ. ನಾನು ಹಾಕಬಾರ್ದಾಗಿತ್ತು, ಎತ್ಕೊಳ್ಬೇಕು ಅಂದ್ರೆ ಅದೇ ಚೆಂಬು ನೀರನ್ನು ಎತ್ಕೊಳ್ಳಿಕ್ಕೆ ಬರ್ತಿದೆ ಅಂದರೆ ಸಾಗರದೊಳಗಿಂದ. ಯಾಕೆ? ಅದು ಸಾಗರ ಆಯ್ತು. ಒಂದು ಮಾತು, ಅರೇ ಸಾಗರ ಆಯ್ತಂದ್ರೆ ಏನಾಯ್ತು? ಹೇಳೋದಿಲ್ಲ ನೀವು ಯಾರು ಉತ್ತರ. ಎಲ್ಲಿ ಹೋಯ್ತು? ಎಲ್ಲಿ ಹೋಯ್ತು? ಯಾರು ಹೇಳ್ತೀರಾ? ಪರೀಕ್ಷೆ ಅಲ್ಲ. ಒಂದು ಚೆಂಬು ನೀರು ಹಾಕಿದ ನಂತರ ಅದರ ಸಾಗರ ಪ್ರಮಾಣ ವಿಸ್ತರಿಸಿ ಹೋಯ್ತಲ್ಲ. ಸಾಗರ ಪ್ರಮಾಣ ಹರಡಿ ಹೋಯ್ತ್ರಿ. ಅದ ಇಲ್ಲಿದ್ದದ್ದು ನೀರು ಅಲ್ಲಿ ಹೋಯ್ತು, ಅಲ್ಲಿ ದಡಕ್ಕೆ ಹೋಯ್ತು, ಸಾಗರದ ಕೊನೆ ತಲುಪಿತು. ಆದ್ರೆ ಆ ಸಾಗರ ಪ್ರಮಾಣ ವಿಸ್ತರಿಸಿತು. ಹೇಗೆ ಅಂತಂದ್ರೆ ಸಾಗರದ ಜಲದ ಜೊತೆಗೆ ಅದೇನ ಅಭೇದ ಅಥವಾ ಏಕರೂಪ ಆಯ್ತಲ್ಲ, ಅಲ್ಲಿ ಆ ಜಲದ ಭಿನ್ನತ್ವ ಸಂಭವ ಇಲ್ಲರಿ. ಆ ಕೊನೆಯವರೆಗೆ ಅದು ತಲುಪಿದೆ ಹೀಗೆ ಮಾತಿಲ್ಲ. ಅದರ ಅವಯವ ಕೊನೆಯವರೆಗೆ ಇದೆ. ಅದರದ್ದೇನ ಇಲ್ಲೇ ಇದೆ ಅಂಥೇಳಿ ಇಟ್ಕೊಳ್ಳೋಣ. ಜಲ ಇಲ್ಲೇ ಸ್ವಲ್ಪ ಕ್ಷೇತ್ರದೊಳಗನ ವಿಸ್ತರಿಸಿದೆ ಅದು. ಆದರೆ ಅದು ಯಾವ ಸಾಗರದ ಜಲದ ಜೊತೆಗೆ ಸೀಮಿತ ಪ್ರದೇಶದೊಳಗೆ ವಿಸ್ತಾರ ಆಗಿದ್ರೂ ಕೂಡ ಸಾಗರದ ಜೊತೆಗೆ ಏಕಾಗಿರುವುದರಿಂದ, ಸಾಗರದಲ್ಲಿ ಲೀನಾಗಿರುವುದರಿಂದ ಸಾಗರದ ವಿಸ್ತಾರ ಎಷ್ಟಿದೆಯೋ ಅಷ್ಟ ಅದರದ ವಿಸ್ತಾರ ನಿಯಮದಿಂದ ಸಂಭವಿಸುತ್ತದೆ. ಆಹಾರ ಗ್ರಹಣ ಮಾಡ್ತೇವಲ್ಲ, ನಾಲಿಗೆಯಿಂದ ರುಚಿ ತಿಳಿತಿದೆ, ಹೋಯ್ತದ. ಒಳಗೆ ಗಿಳಂಕೃತ ಮಾಡಿದ ನಂತರ ಆ ಆಹಾರ ಶರೀರ ರೂಪ ಆಯಿತೋ ಅಥವಾ ಆಹಾರ ರೂಪ ಉಳಿತ್ರಿ? ಜ್ಞಾನದಿಂದ ಯೋಚನೆ ಮಾಡೋದು. ಶರೀರ ರೂಪ ಆಯಿತೋ ಅಥವಾ ಆಹಾರ ರೂಪದಿಂದ ಉಳಿತ್ರಿ? ಉಳಿದ ನಂತರ ಕೂಡ ಒಂದು ವೇಳೆ ಉಳಿದಿದೆ ಅಂಥೇಳಿ, ಯಾಕಂದರೆ ನಿರ್ದಿಷ್ಟ ಸ್ಥಾನದೊಳಗೆ ತುತ್ತಿನ ಚೀಲದೊಳಗೆ ಉಳಿದಿದೆ. ಚೀಲ ಅನ್ನೋದು ಇದೇ ಇಲ್ಲ, ಗೊತ್ತಿಲ್ಲ, ಏನರೇ ಇರಲಿ. ಆದರೆ ಅದು ನಿರ್ದಿಷ್ಟ ಎಲ್ಲ ಕಡೆಯನ್ನು ಪಸರಿಸಿ ಹೋಗಲಿಲ್ಲ. ಅದರ ಕಣಗಳ ಆಹಾರದ್ದು ಏನು ಕಣ ಅದಾವು ಎಲ್ಲ ಕಡೆ, ಕಾಲು ಹೆಬ್ಬರಳಿನವರೆಗೆ, ಕೂದಲವರೆಗೆ, ನೆತ್ತಿಯವರೆಗೆ ಅದೇನು ಪಸರಿಸಿ ಹೋಗಲಿಲ್ಲ. ಆದರೆ ಶರೀರದ ವಿಸ್ತಾರ ಎಷ್ಟಿದೆ ಅದರ ಜೊತೆಗೆ ಅದು ಅಭೇದ ಆಗಿರುವುದರಿಂದ ಅದು ಶರೀರನೇ ಆಗಿ ಹೋಯಿತು. ಯಾಕೆ ಅಂತಂದ್ರೆ ಶರೀರದ ಅಭಿನ್ನ ಅಂಗದೊಳಗೆ ಅದು ಇದೆ ರೀ. ತಿಳಿತೇನ್ರಿ? ಶರೀರದ ಅಭಿನ್ನ ಅಂಗದೊಳಗೆ ಅದು ಇರುವುದರಿಂದ ಶರೀರದಿಂದ ಅದರ ಭಿನ್ನತ್ವ ಸಂಭವ ಇಲ್ಲ.
ಕಾಲಾಂತರದಿಂದ ಅದರದೇ ಕೆಲವು ಅಂಶ ಒಂದು ರೂಪ ಆಗ್ತವೆ, ಇನ್ನು ಕೆಲವು ಅಂಶ ಇನ್ನೊಂದು ರೂಪ ಆಗ್ತವೆ, ಎಲುಬಿಗೆ ಪೋಷಕ ಆಗ್ತವೆ, ರಕ್ತ ಆಗ್ತಿದೆ, ಮಾಂಸ ಆಗ್ತಿದೆ, ಏನೇನೋ ಆಗ್ತಿದೆ, ನಿರುಪಯೋಗಿ ಹೊರಗೆ ಹಾಕಲಿಕ್ಕೆ ಯೋಗ್ಯ ವಸ್ತು ಆಗ್ತಿದೆ. ಆದರೂ ಕೂಡ ಅದು ಶರೀರದಿಂದ ಭಿನ್ನ ಇಲ್ಲ. ಹಾಗೆ ಪ್ರಭು ಒಂದು ಸಲ ಪರ್ಯಾಯ ಏನಿದೆ ಅಲ್ಲ, ಆ ಪರ್ಯಾಯ ಉಪಯೋಗದೊಳಗೆ ಒಂದಾಗಿ ಹೋಯಿತು ಅಂತಂದ್ರೆ ಆ ಉಪಯೋಗವಂತನಿಂದ ಭಿನ್ನಾಗಿ ಗುರುತಿಸಲ್ಪಡದೇ ಇರುವ ಹಾಗೆ ಶಾಶ್ವತವಾಗಿ ಉಪಯೋಗವಂತನೊಳಗ ಒಂದಾಗಿ ಹೋಗಲಿ ಅನ್ನುವ ಸದ್ಭಾವನೆ, ತೀವ್ರ ಇಚ್ಛೆ, ನಮ್ಮ ಭಾಷೆಯೊಳಗೆ ಹೇಳಿದ್ರೆ ತೀವ್ರ ಇಚ್ಛೆ, ಇನ್ನೊಂದು ಮಧ್ಯದ ಭಾಷೆಯೊಳಗೆ ಹೇಳಿದ್ರೆ ತೀವ್ರ ಪುರುಷಾರ್ಥ ಆ ಸಾಧು ಪರಮೇಷ್ಠಿದ್ದ ನಡೆದಿದೆ. ಅವರ ಹೆಸರು ಅಮೃತಚಂದ್ರ ಇರಲಿ ಅಥವಾ ಜಯಸೇನಾಚಾರ್ಯ ಇರಲಿ ಅಥವಾ ನಾಮರಹಿತ ಯಾವ ಜೈನ ಸಾಧು ಇರಲಿ, ಅವಲಿಂಗಿ. ಇನ್ನು ಮತ್ತೆ ಪ್ರಶ್ನೆ ಹಾಗೆ ಉಳಿತಲ್ಲ, ಏನು ಪಂಚಮ ಕಾಲಿದೆ ಅನ್ನೋದು ಅವರಿಗೆ ಜ್ಞಾನಿತ್ತು ಅಥವಾ ಇಲ್ಲ? ನಿನ್ನೆ ಹೇಳಿದ್ದ ವಿಷಯ ಏನು, ಧರ್ಮದ ಸಲುವಾಗಿ ವಿಶಿಷ್ಟ ಕಾರ್ಯಕ್ರಮ ಬೇಕಾಗುವುದಿಲ್ಲ. ಬೇಕಾಗ್ತವೆ ಅಂದರೆ ನಿಮ್ಮ ಬುದ್ಧಿಯೊಳಗೆ ಈ ಮಾತು ಸ್ಥಿರ ಆಗೋದು ಅವಶ್ಯಕ ಇದೆ. ಈಗ ಇನ್ನು ಇದು ಯಾವುದೂ ಮಾತನ್ನು, ಆಗ್ರಹವನ್ನು ನಮಗೆ ಗೊತ್ತಿಲ್ಲ, ನಾವು ಹೀಗೆ ಮಾಡಬಹುದಾಗಿತ್ತು, ನಮ್ಮವರಿಗೆ ಮತ್ತೆ ಹೇಳಬಹುದಾಗಿತ್ತು, ಅರೆ ದಿನ ಬರೋವ್ರ ನಾವು ಬರಬಹುದಾಗಿತ್ತು, ಅರೆ ಗ್ರಂಥ ವಿಮೋಚನೆಗೆ ಬರೋದೇನು, ಗ್ರಂಥದ ಸಾರವನ್ನು ಗ್ರಹಣ ಮಾಡುವ ಸಲುವಾಗಿ ಬರ್ತಾ ಇದ್ದೇವೆ ನಾವು. ಯಾವುದರ ಸಲುವಾಗಿ? ಗ್ರಂಥದ ಸಾರ ನಿಜಾತ್ಮ, ಎಲ್ಲಕ್ಕಿಂತ ಸಮೀಪ ನಮಗೆ ನಮ್ಮ ಆತ್ಮ. ಆದರೆ ಅವನನ್ನು ನಾವು ದೂರ ಸರಿಸುವಲ್ಲಿ ಯಾವುದೇ ಸನ್ನಿವೇಶದೊಳಗ ಅಸಾವಧಾನ ಆಗೋದನ್ನೇ ಇಲ್ಲ. ಏನು ಹೇಳ್ತಮ್ಮ? ಏನು ತಿಳಿತು? ಗ್ರಂಥದಕ್ಕಿಂತ, ಕಾರ್ಯಕ್ರಮದಕ್ಕಿಂತ, ವಿಶಿಷ್ಟ ತಿಥಿಗಿಂತ, ಅದು ಅಷ್ಟಮಿರೇ ಇರಲಿ, ನವೆಂಬರ್ 30 ಇರಲಿ, ಶ್ರುತ ಪಂಚಮಿರೇ ಇರಲಿ, ವೀರಶಾಸನ ಜಯಂತಿರೇ ಇರಲಿ, ಅದಕ್ಕಿಂತ ಆ ಕ್ಷೇತ್ರ, ತಿಥಿ, ಪರ್ವ, ವಿಶಿಷ್ಟ ಗ್ರಂಥದ ಅನಾವರಣ ಮಾಡೋದ, ಉತ್ಸವ ಮಾಡೋದ, ಅದು ಎಲ್ಲದಕ್ಕಿಂತ ನಮ್ಮ ಆತ್ಮ ನಮಗೆ ಅತ್ಯಂತ ಸನಿಹ ಅದನ್ರಿ. ಅವನನ್ನು ದೂರ ಇಡುವ ಸಲುವಾಗಿ ಯಾವ ಸನ್ನಿವೇಶದೊಳಗೆ ನಾವು ಪ್ರಯತ್ನಹೀನ ಆಗೋದನ್ನೇ ಇಲ್ರಿ. ಹೌದೇನಿಲ್ರಿ? ತಿಳಿತೇನ್ರಿ? ಎಲ್ಲಕ್ಕಿಂತ ಸಮೀಪ ಆದ್ರೆ ಅವನನ್ನೇ ದೂರ ಸರಿಸುವ ಸಲುವಾಗಿ ನಾವು ಸದಾ 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 ಜಾಗೃತ ದೇವ್ರಿ. ಅಂಥೇಳಿನೇ ಇವೆಲ್ಲ ವಿಕಲ್ಪ ಬರ್ತಾವ್ರಿ ನಮ್ಗೆ. ಯಾವ ಕಾರ್ಯದ ಸಲುವಾಗಿ, ಯಾವ ವಿಶೇಷ ವ್ಯಕ್ತಿಯ ಅಥವಾ ವ್ಯಕ್ತಿ ಮಾತ್ರದ ಸದ್ಭಾವ ವಿದ್ಯಮಾನತೆ ಅವಶ್ಯಕ ಇಲ್ಲ. ಯಾವುದೇ ಕಾರ್ಯದ ಸಲುವಾಗಿ ಯಾವುದೇ ವಿಶಿಷ್ಟ ತಿಥಿ, ಪರ್ವ, ಉತ್ಸವದ ಅವಶ್ಯಕತೆ ಇಲ್ಲರಿ ಗೌರಣ್ಣವ್ರು. ಯಾವುದೇ ಕಾರ್ಯದ ಸಲುವಾಗಿ. ಇನ್ನು ಒಂದು ವೇಳೆ ನಿಮಿತ್ತ ನೈಮಿತ್ತಿಕ ದೃಷ್ಟಿಯಿಂದ ಅವುಗಳಿಗೆಲ್ಲ ಯಾವುದಾದರೂ ಅನ್ಯದ ಅವಶ್ಯಕತೆ ಇರಬಹುದು.
ಆದ್ರೆ ನಮ್ಮ ಆತ್ಮನನ್ನು ನಾವು ತಿಳ್ಕೊಳ್ಳುವ ಸಲುವಾಗಿ, ನಮ್ಮ ಆತ್ಮನ ಶ್ರದ್ಧೆ ನಾವು ಮಾಡುವ ಸಲುವಾಗಿ ಯಾವುದ್ರದ್ದು ಅವಶ್ಯಕತೆ? ಅಲ್ಲೂ ಅವಶ್ಯಕತೆ ಇದೆ. ಏನು? ಒಂದು ಆತ್ಮ ಬೇಕು, ಒಂದು ಅದನ್ನು ತಿಳ್ಕೊಳ್ಳುವಂಥ ಪರ್ಯಾಯ ಬೇಕು. ಹಾಗಾದ್ರೆ ಅವೆರಡೂ ಅದಾವನ್ನಲ್ಲ. ಆತ್ಮನನ್ನು ತಿಳ್ಕೊಳ್ಬೇಕಾದ್ರೆ ತಿಳ್ಕೊಳ್ಳುವಂಥ ಪರ್ಯಾಯ ಬೇಕು. ತಿಳ್ಕೊಳ್ಳುವಂಥ ಪರ್ಯಾಯಕ್ಕೆ ಆ ಆತ್ಮ ಬೇಕು. ಅವೆರಡು ಅಂತೂ ಅದಾವನ್ನಲ್ಲ. ಹಾಗಾದ್ರೆ ನಾವು ನಿರಂತರ ಅವನಿಂದ ದೂರ ಇರುವ ಸಲುವಾಗಿನೇ ಯಾಕೆ ಸಾವಧಾನತೆ ವಹಿಸ್ತಾ ಇದ್ದೇವೆ? ಅದೇ ಉನ್ಮತ್ತ ಚೇಷ್ಟ ಇರುಗಳದೊಳಗ ನನಗಿಲ್ಲಿ ಗೊತ್ತಿಲ್ಲ. ಅದೆಲ್ಲಿ ಮೊದಲೇ ಗೊತ್ತಿದ್ರೆ ಫೋನ್ ಮಾಡ್ತಿದ್ದೀನಿ ನಾ ಅವ್ರಿಗೆ. ಅದೆಲ್ಲಿ ಅವ್ರು ಬರ್ತೇವಂದಿದ್ರು. ಅರೆ ಬರ್ತೇವಂದಿದ್ರ ಅಂದ್ರೆ ನಿನ್ ಮೇಲೆ ಉಪಕಾರ ಮಾಡ್ಲಿಕ್ಕೆ ಬರ್ತಾರ? ಯಾರಾದ್ರೂ ಬರೋರಿದ್ರ ಜಿನವಾಣಿ ಮೇಲೆ ಉಪಕಾರ ಮಾಡ್ಲಿಕ್ಕೆ ಬರ್ತಾರೆ? ಅರೆ ವ್ಯವಹಾರದೊಳಗೆ ಭಾಷೆ ಇಷ್ಟು ಹೀನಿದೆ. ಎಷ್ಟು ಅಂತಂದ್ರ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಬೇಕು. ಎಲ್ಲರೂ ಉಪಸ್ಥಿತಿ ಇದ್ದುಕೊಂಡು ಕಾರ್ಯಕ್ರಮಕ್ಕೆ ಶೋಭೆ ತಂದು ಕೊಡಬೇಕು. ಭಾಷೆ ಇದೆ ಏನಿಲ್ಲ, ಅದು ಎಷ್ಟು ಹೀನ ಇದೆ, ಎಷ್ಟು ಕೆಳದರ್ಜೆಯದಿದೆ. ನಮ್ಮಿಂದ ಜಿನವಾಣಿ ಶೋಭೆ ಇದೆ, ಕಾರ್ಯಕ್ರಮದ ಶೋಭೆ ಇದೆ, ಅದರಿಂದ ನಮ್ಮ ಶೋಭೆಯನ್ನು ನಾವು ತಿಳ್ಕೊಳ್ಳೋದಿದೆ ರೀ. ಅದು ಇಲ್ಲನ, ಅದು ಮಾತ ಇಲ್ಲ, ಸ್ವಪ್ನದೊಳಗನೂ ಇಲ್ಲ. ಅರೇ ಇದರಿಂದ ನಮ್ಮ ಶೋಭೆ ಇದೆ, ಇದರಿಂದ ನಮ್ಮ ಶೋಭೆ ಎಂಥದ್ದಿದೆ ಅನ್ನೋದನ್ನು ತಿಳ್ಕೊಳ್ಳೋದಿದೆ. ಇದರಿಂದ ನಾವು ನಿರಂತರ ಶೋಭೆಯನ್ನ, ನಮ್ಮ ಸೌಂದರ್ಯವನ್ನ ಕಳ್ಕೊಳ್ತಾ ಇದ್ದೇವೆ. ಅದನ್ನು ಪ್ರಾಪ್ತ ಮಾಡಿಕೊಳ್ಳೋದಿದೆ ಪುನಃ. ಯಾಕೆ ನಮ್ಮ ತಲೆಗೆ ಹೋಗ್ತಾ ಇಲ್ಲ? ಇದುವೇ ಪಂಚಮ ಕಾಲದ ಮಹಿಮೆ ಇದೆಯೇನ? ಇದುವೇ ಪಂಚಮ ಕಾಲದ ಮಹಿಮೆ ಇದೆಯೇನ? ಇದುವೇ ಈ ಕಾಲದಲ್ಲಿ ಜನಿಸಿದ ನನ್ನ ಅಪಾತ್ರತೆ ಇದೆ. ಇದನ್ನು ವಿಚಾರ ಮಾಡಬೇಕ್ರಿ. ಗ್ರಂಥದ ಶಬ್ದಗಳದ್ದು ವಿಚಾರ ಮಾಡೋದು ಒಂದು ವೇಳೆ ಸುಲಭ. ಯಾಕೆಂದ್ರೆ ಅನಂತ ಬಾರಿ ಮಾಡಿ ಆಗಿದೆ. ಗ್ರಂಥಗಳ ಶಬ್ದಗಳದ್ದು ವಿಚಾರ ಸುಲಭ. ಯಾಕೆ ಅಂತಂದ್ರೆ ಅನಂತ ಬಾರಿ ಮಾಡಿ ಆಗಿದೆ. ಆದ್ರೆ ನನ್ನ ಸ್ವರೂಪದ ಹತ್ತಿರ ನಾನು ಯಾಕೆ ಹೋಗ್ತಾ ಇಲ್ಲ ಅನ್ನೋದರ ವಿಚಾರ ಈ ಮೊದಲು ಎಂದೂ ಮಾಡಿಲ್ಲ ಅಂಥೇಳಿನ ಈ ವಿಚಾರಗಳ ನಮಗೆ ಸುಲಭವಾಗಿ ಬರ್ತಾ ಇದ್ದಾವೆ. ಅರೆ ಅವು ಬರ್ತಾನೆ ಇರೋ ಅನಾದಿ ಸಂಸ್ಕಾರ ಇದೆ. ಆದ್ರೆ ಅವುಗಳನ್ನ ನಮ್ಮಲ್ಲೇ ಪ್ರವೇಶ ಆಗಗೊಡದನ್ನ, ನಮ್ಮ ಮೂಲ ಸ್ವಭಾವವನ್ನ ಆವಿರ್ಭೂತಗೊಳಿಸುವುದ ನಮ್ಮ ಕರ್ತವ್ಯ ಇದೆ. ದೋಷ ಆಗೋದನ್ನ ನಿರ್ದೋಷ ಜೀವ ಇಲ್ಲಿ ಇರೋ ಸಾಧ್ಯ ಇಲ್ಲ, ಅವ ಅಲ್ಲಿರ್ತಾನ್ರಿ. ನಿರ್ದೋಷ ಜೀವಿ ಎಲ್ಲಿರ್ತಾನೋ? ಲೋಕದ ಅಗ್ರಭಾಗದೊಳಗಿರ್ತಾನೆ. ಮೋಕ್ಷ ಹಿತರೂಪ ಇಲ್ಲದೆ ಹೋದರೆ ಪರಮಾತ್ಮ ಪ್ರಕಾಶದೊಳಗೆ ಎಷ್ಟು ಗಾಥೆ ಬರ್ತವೆ. ಮೋಕ್ಷ ಹಿತರೂಪ ಇಲ್ಲದೆ ಹೋದರೆ ಬಂಧನಬದ್ಧ ಪಶುಗಳ ಮೋಕ್ಷವನ್ನು ಯಾಕೆ ಅಪೇಕ್ಷೆ ಮಾಡ್ತವೆ? ಮೋಕ್ಷ ಶ್ರೇಷ್ಠ ಇಲ್ಲದೆ ಹೋದರೆ 3 ಲೋಕ ತನ್ನ ಮಸ್ತಕದ ಮೇಲೆ ಯಾಕೆ ಧಾರಣ ಮಾಡಿದೆ? ಅರೆ ಎಂಥ ತರ್ಕ ಕೊಡ್ತಾರೆ. ಎಂಥ ತರ್ಕ ನಮಗ ಕೊಡೋದಿಲ್ಲ. ತಮ್ಮ ಆ ಪುರುಷಾರ್ಥಕ್ಕೆ ಪೋಷಕವಾಗಿ ಅವರ ಸ್ಮರಣೆ ಮಾಡಿಕೊಳ್ತಾರೆ. ಅವರ ಜ್ಞಾನದ ಪ್ರತಿಭೆ ಎಂಥದ್ದಿದೆ, ಕಣ್ಣು ಬಿಟ್ಟು ನೋಡ್ಬೇಕ್ರಿ. ಗ್ರಂಥದ ವಾಚನ ಕೂಡ ನಾವು ಇನ್ನೊಬ್ಬರಿಗೆ ಹೇಳುವ ಸಲುವಾಗಿ ಮಾಡ್ತೇವೆ. ಎಲ್ಲಿದೆ ಧರ್ಮ? ಸೂಕ್ಷ್ಮ ಇದೆ.
ಅದ ಶಬ್ದದಿಂದ, ಶಾರೀರಿಕ ಕೃತಿಯಿಂದ, ಮನಸ್ಸಿನ ವಿಕಲ್ಪದಿಂದ ಪ್ರಾಪ್ತ ಆಗುವಂಥದ್ದು ಇಲ್ಲ. ಬಹಳ ದೂರಿದೆ ಇಷ್ಟರೇ ನಮ್ಮ ಅಂತರಂಗ ಒಪ್ಪಿತು ಅಂತಂದ್ರ ಅದರ ಕಡೆಗೆ ಹೋಗುವ ಸಲುವಾಗಿ ಅಲ್ಪ ಸ್ವಲ್ಪರೇ ಪ್ರಯತ್ನ ಆಗೋ ಸಾಧ್ಯ ಇದೆ. ಅಲ್ಪ ಸ್ವಲ್ಪ. ಭವ್ಯಾಮೃತಕಾರರು ಹೇಳಿದರು 3 ಭವ ತಡೆದರೆ 8 ಭವ ಅಂಥೇಳಿ. ಆ ಮಾತು ನಾವು ಹೇಳಲಿಕ್ಕೆ ಬರ್ತಿದ್ದೀರಿ? ಯಾರೋ ಹೇಳಿದರು ಪ್ರಭಾವಿ ವಕ್ತ ನಮಗ್ 3 ಭವ ಅಥವಾ 4 ಭವದೊಳಗ ಮೋಕ್ಷ ಅಂತೇಳಿ. ನಿನ್ನೆನೂ ಕೇಳಿ ಬಂತು ಅಬ್ಬಬ್ಬ ಅಂದ್ರ 6-7 ಭವ 8 ಭವ ಅಲ್ವಾ? ಏನು ಮಾಡಿದೇವಂಥೇಳಿ ಅವರು ಹೇಳ್ತಾರಂಥೇಳಿ ಹೇಳಲಿಕ್ಕೆ ಬರ್ತಿದೆ ಸುಧಾತ. ಇದು ದಿಟ್ಟತನ ಇದೆ. ಅರೇ ಭಾವಲಿಂಗಿ ಸಂತರುಗಳ ಸರ್ವಜ್ಞ ಭಗವಂತರ ಸ್ತುತಿ ಮಾಡಬೇಕಾದ್ರೆ ಹೇಳ್ತಾರೆ, ಪ್ರಭು ನೀನು 3 ಲೋಕದಲ್ಲಿ ಸರ್ವಶ್ರೇಷ್ಠ, ನಾನು ಈ 3 ಲೋಕದಲ್ಲಿ ಎಲ್ಲಕ್ಕಿಂತ ಕೀಳು ತರಗತಿಯ ಜೀವ, ಅತ್ಯಂತ ತುಚ್ಛ ಜೀವ. ಮೂರ್ಖಶಾಹಿ ಚೌಕಡಿ ಹೋದವ್ರೆ ಹೇಳ್ತಾರೆ, ಅಜ್ಞಾನಿನೇ ತನ್ನ ದೋಷವನ್ನ ಸ್ವೀಕಾರ ಮಾಡೋದಿಲ್ಲ. ತನ್ನ ದೋಷವನ್ನ ಸ್ವೀಕಾರ ಮಾಡದೇ ಇರುವುದರಿಂದ ಅವನ ಅಜ್ಞಾನ ಬಿಟ್ಟು ಹೋಗುವುದಿಲ್ರಿ. ಬಂಧ ಅಧಿಕಾರ ತಗೊಂಡಿದ್ರಲ್ಲ, ನಿರ್ಜರಾದ ನಂತರ ಬಂಧ ಇದೆ ಸಮಯಸಾರದಲ್ಲಿ ಬೆಳ್ಳೂರದೊಳಗೆ ಬಂತು ಬಂಧ ಅಧಿಕಾರ. ಏನು ಹೇಳಿದ್ರು? 50 ಲಕ್ಷಕ್ಕೆ ಮನೆ ಖರೀದಿ ಮಾಡವಿದ್ದಾನೆ, 49,50,000 ಇದೆ ಕ್ಯಾಶ್, ಆದ್ರೆ ನನ್ನ ಹತ್ರ ಇಷ್ಟಿದೆ ಅಂತೇಳಿ ಸಜ್ಜನ ಪುರುಷನ ದೃಷ್ಟಿ ಅದರ ಕಡೆಗೆ ಹೋಗೋದನ್ನೇ ಇಲ್ಲ. ಇನ್ನೂ 50,000 ಕಮ್ಮಿ ಇದೆ, ಇನ್ನೂ 50,000. ನಮ್ಮ ಬುದ್ಧಿಯೊಳಗೆ ಏನ್ರಿ ಪ್ರವೇಶ ಮಾಡ್ತಿದೆ ಏನ್ರಿ ಈ ಸತ್ಯ, ಈ ಪರಮಾರ್ಥದ ಪುರುಷಾರ್ಥ, ಈ ಪರಮಾರ್ಥ ಪ್ರಾಪ್ತಿಯ ಉದ್ದೇಶದ ಭೂಮಿಕೆ ಎಂಥದ್ದಿದೆ ಅನ್ನೋದು ನಮ್ಮ ಬುದ್ಧಿಯನ್ನು ಸ್ಪರ್ಶ ಮಾಡುವುದಿಲ್ಲ. ಪ್ರವೇಶದ ಮಾತನಂತರ್ರಿ ನಮ್ಮ ಬುದ್ಧಿಯನ್ನು ಸ್ಪರ್ಶ ಮಾಡೋದನ್ನೇ ಇಲ್ಲ. ನಾವು ಉನ್ಮತ್ತಾಗಿದ್ದೇವೆ. ಯಾರ ಉನ್ಮತ್ತತೆ ಎಷ್ಟು ಮೇಲೆ ಹೋಗಿದೆ ಅನ್ನೋದರ ಅಳತೆ ಮಾಡೋ ಸಾಧ್ಯ ಇಲ್ಲ. ಅಷ್ಟೇ ನೋಡ್ರಿ, ಯಾರಿಗೆ ತನ್ನ ದೋಷ ಲಕ್ಷ್ಯದೊಳಗೆ ಬರ್ತಿದೆಯೋ ಅವರ ನಿಜವಾಗಿನ ಹಿಂದನೂ ಹೇಳಿತ್ತು, ಯಾರಿಗೂ ಮುಖ ತೋರಿಸದ ಕಾನನದೊಳಗೂ ಹೊರಟು ಹೋಗ್ತಾರೋ ಆ ದೋಷ ಕಳ್ಕೊಳ್ಳೋ ಸರ್. ಯಾರಿಗೆ ದೋಷದೊಳಗೆ ಅರೇ ಧನಂಜಯ ಕವಿ ಹೇಳ ಗುಣಾಯ ದೋಷಾನಿ ಸಮಾಜ, ದೋಷವನ್ನ ಗುಣ ಅಂಥೇಳಿ, ದೋಷವನ್ನೇ ಗುಣ ಅಂಥೇಳಿ ತಿಳ್ಕೊಂಡ ನಂತರ ಆ ದೋಷದ ಪರಿಹಾರದ ಮಾತ ಸಂಭವ ಇಲ್ಲ. ಹಾಗಾದರೆ ಈಗ ಅಂಥೇಳಿ ಹೇಳಿದರಲ್ಲ, ಅದು ಎಷ್ಟು ನಮ್ಮನ್ನು ಎಚ್ಚರಿಸಬೇಕು ಶಬ್ದ. ಈಗ ಏನ ಕ್ರೋಧವು ಪರದ್ರವ್ಯವಿದೆ, ಆದುದರಿಂದ ತ್ಯಾಜ್ಯವಿದೆ. ಎಷ್ಟು ಬಾರಿ ಅದರ ಚರ್ಚೆ ಬರ್ತಿದೆಯಲ್ಲ, ಅಷ್ಟು ಬಾರಿ ಅದಕ್ಕೆ ಅಂಡರ್ಲೈನ್ ಮಾಡಲಿಕ್ಕೆ ಈಗ ಅನಂತ ಪರಾವರ್ತನಗಳನ್ನು, ವರ್ತನಗಳನ್ನು ಮಾಡಿದ ನಂತರ ಈಗ ಆ ಕ್ರೋಧ ಪರದ್ರವ್ಯ ಇದೆ. ನಮಗೆ ಕ್ರೋಧ ಪರದ್ರವ್ಯ ಇದೆ. ಅರೇ ನಮಗೆ ಕ್ರೋಧನೇ ಇಲ್ಲರಲ್ಲ, ನಮಗೆ ಕ್ರೋಧನೇ ಇಲ್ಲ. ಯಾಕೆಂದ್ರೆ ಕ್ರೋಧಮಯ ನಾವದೇವ್ರಿ. ನಮಗೆ ಕ್ರೋಧ ಯಾವಾಗ? ಕ್ರೋಧದಿಂದ ನಮ್ಮ ಭಿನ್ನತೆ ತಿಳಿದು ಬಂದಾಗ್ರಿ. ಕ್ರೋಧ ಯಾವದ? ಶುಭಾಶುಭ ಭಾವ. ಕ್ರೋಧದಿಂದ ಭಿನ್ನತೆ ಯಾವದ? ಜ್ಞಾನ ಸ್ವಭಾವ. ಅದು ಭಿನ್ನ ಆದ ನಂತರ, ಬೇರೆ ಆದ ನಂತರ ಅರೇ ಇದಂತೂ ಪರದ್ರವ್ಯ ಇದೆ, ಈಗ ಪರದ್ರವ್ಯ ಇದೆ, ಅರ್ಥಾತ್ ಇನ್ನಿಲ್ಲ. ಇನ್ನು ಈ ಪರದ್ರವ್ಯದ ಜೊತೆಗೆ ನನ್ನ ಜೀವನ ಸಂಭವ ಇಲ್ಲ. ಇನ್ನಾಗೋದಿಲ್ಲ. ಕಥೆ ಬರ್ತಿದಲ್ಲ, ನೀವು ಏನೇ ಹೇಳಿರಿ ಒಳಗೆ ಕೊನೆ ಕಥೆ.
ಇನ್ನಾಗೋದಿಲ್ಲ ಅಂಥೇಳಿ ಎದ್ದ ಬಾವಿಯೊಳಗೆ ಬೀಳೋ ಸಲುವಾಗಿ ಹೋದಳು. ನಿಲ್ಲ ಅಂಥೇಳಿ ಹೇಳ್ತಾನೆ. ನಾವು ಬಂದಿದ್ದ ಪತಿ ಇದ್ದವ, ನನ್ನ ಸಲುವಾಗಿ ಅಂತೂ ನೀನು ಎಂದೋ ಸತ್ತು ಹೋಗಿದಿ, ಆದರೆ ನಿನ್ನ ಸಲುವಾಗಿ ನೀನು ಸಾಯಬೇಕಾದ್ರೆ ಒಮ್ಮೆ ವಿಚಾರ ಮಾಡು. ನಾನು ಹೇಳ್ತೇನೆ ಅಂತ ಹೇಳಲ್ಲ, ಯಾಕಂದ್ರೆ ನಾನು ಹೇಳುವ ಮಾತಲ್ಲಿ ನನ್ನ ಸಲುವಾಗಿ ನೀ ಸತ್ತ ಹೋಗಿದ್ದಿ, ಇನ್ನು ಆಗುವುದಿಲ್ಲ ಅಂಥೇಳಿ ಬಂದು ಮನೆ ರಾತ್ರಿಯ ಸಮಯದೊಳಗೆ ಬಿಟ್ಟು ಹೋಗಿದ್ದಾಳಲ್ಲ. ಒಂದು ಸಲ ವಿಚಾರ ಮಾಡಿ ನಿಲ್ಲ ಅಂಥೇಳಿ. ಇನ್ನೇನು ಹಾರ್ತಿದ್ದಳು ಬಾವಿಯೊಳಗ, ಹಿಂದೆ ಧ್ವನಿ ಕೇಳಿಸ್ತಿದೆ. ನಿಜವಾಗಿ ಇಂದಿನವರೆಗೆ ಸಹನ ಯಾರು ಮಾಡಿದ್ದಾರೆ? ಯಾರು ಮಾಡಿದ್ದಾರೆ? ಕಥೆ 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 ಅಲ್ಲ, ಕಥೆಯೊಳಗ ತತ್ವ ಬೇಕ್ರಿ. ಕಥೆಯೊಳಗ ಪ್ರಯೋಜನಭೂತ ಅಂಶದ ಗ್ರಹಣ ಬೇಕು. ಆ ಪ್ರಯೋಜನಭೂತ ಅಂಶದ ಗ್ರಹಣದಿಂದ ಪರಿಣಾಮದಲ್ಲಿ ನಿರ್ಮಲತೆ ಬರ್ತಾ ಹೋಗ್ಬೇಕು. ಕಥೆ ಮನೋರಂಜನೆ ಸಲುವಾಗಿರುವುದಿಲ್ಲ. ಆ ಮನಸ್ಸಂತೂ ಯಾವುದರಿಂದನೂ ರಂಜಿಸುವಂಥದ್ದು ವಸ್ತುನೇ ಅಲ್ಲ. ಆ ಮನಸ್ಸನ್ನ ದಾಂಟೆ ನಮಗೆ ಹೋಗೋದಿದೆ. ಈಗ ಅರೆ ಎಷ್ಟು ಮಹಿಮಾ ಬರಬೇಕು, ಈಗ ಎಷ್ಟು ಪ್ರಕಾರದಿಂದ ಸಾವು ನೋವುಗಳಾದವ್ರೆ. ಈ ಭವದಲ್ಲಿ ನೋಡಿದ್ದು ಎಷ್ಟ, ಅನುಭವಿಸಿದ್ದು ಎಷ್ಟ, ರೋಗ ವ್ಯಾಧಿ ಮಾನಸಿಕ ಉಪಾಧಿ ಅನುಭವಿಸಿದ್ದು ಎಷ್ಟ. ಭವಾಂತರದ ಮಾತು ಬಿಟ್ಟು ಬಿಡೋಣ. ಈ ಭವದಲ್ಲಿ ಅನುಭವಿಸಿದ್ದು ಎಷ್ಟು, ನೋಡಿದ್ದು ಎಷ್ಟು, ಕೇಳಿದ್ದು ಎಷ್ಟು. ಕೇಳಿದೇವೇನ್ರಿ, ನೋಡಿದೇವೇನ್ರಿ, ಅನುಭವಿಸಿದೇವೇನ್ರಿ? ನಿಜವಾಗಿ ಅನುಭವಿಸಿದೇವೇನು? ಅನುಭವಿಸಿದ್ದರೆ ಯಾರಿಗೂ ಬೇಕಾಗೋ ಸಾಧ್ಯ ಇಲ್ಲ. ನಾವು ಅನುಭವಿಸೇ ಇಲ್ಲ. ಒಂದೊಂದು ಮಾತೆಂದು ವಿಚಾರ ಮಾಡೋದು. ಈಗ ಕ್ರೋಧವು ಪರದ್ರವ್ಯವಿದೆ, ಆದುದರಿಂದ ಮಾನವವು ಪರದ್ರವ್ಯವಿದೆ, ಆದುದರಿಂದ ತ್ಯಾಜ್ಯ. ಇವೆರಡೂ ಏನದವು? ಒಂದೇ ನಾಣ್ಯದ ಎರಡು ಮುಖ. ಕ್ರೋಧ ಮತ್ತು ಮಾನ ಎರಡು ಇಲ್ಲವೇ ಇಲ್ಲ. ಹೀಗೆ ನೋಡಿದ್ರೆ ಕ್ರೋಧ ಇದೆ, ಹಾಗೆ ನೋಡಿದ್ರೆ ಮಾನ ಇದೆ. ಇತ್ಯಾದಿ ಅಂಥೇಳಿ ಹೇಳಿದ್ರೆ ಇತ್ಯಾದಿ ಎಷ್ಟ? ಅಸಂಖ್ಯಾತ ಲೋಕ ಪ್ರಮಾಣ. ಏನ? ಅಶುದ್ಧ ಭಾವಗಳು. ಈಗ ತ್ಯಾಜ್ಯ ಇದಾವೆ ಅಂದ್ರೆ ಏನ? ಮತ್ತೆ ಪುನಃ ಅವುಗಳ ಜೊತೆಗೆ ಹೊಂದಾಣಿಕೆ ಮಾಡುವಂಥ ಪ್ರಸಂಗ ಬೇಡ. ಇನ್ನು ಮತ್ತೆ ಮಾತು ಬಂದಿತ್ತು, ಪ್ರಶ್ನೆ ಅದ, ಪ್ರಶ್ನೆನ ಉಳಿತಲ್ಲ. ಏನ? ಪಂಚಮ ಕಾಲದೊಳಗ ಶುದ್ಧ ಸ್ವಭಾವದೊಳಗ ಶಾಶ್ವತವಾಗಿ ಸ್ಥಿರವಾಗುವಂಥ ಪುರುಷಾರ್ಥ ಸಂಭವನ ಇಲ್ಲಲ್ಲ. ಹಾಗೆ ಇದ್ರೂ ಕೂಡ ಆ ಕಾರ್ಯ ಅವರು ಯಾಕೆ ಮಾಡ್ತಾ ಇದ್ದಾರೆ? ಇದು ಪ್ರಶ್ನೆ ನಮ್ಮನ್ನ ಕಾಡಬೇಕ್ರಿ. ಈ ಸಿದ್ಧಾಂತದ ಅರಿವೇ ಇಲ್ಲ. ಹೀಗೆ ಮಾತೆಲ್ಲ ಬಹಳಷ್ಟು ಮುನಿರಾಜರಿಗೆ ಅರಿವಿದೆ ರೀ. ಯಾವನೋ ಓರ್ವ ಮುನಿರಾಜ ಅಥವಾ ಕೆಲವು ಮುನಿರಾಜರಿಗೆ ಅದರದ ಪರಿಚಯ ಇರಲಿಕ್ಕಿಲ್ಲ. ಯಾವುದರದ? ಇದು ಪಂಚಮ ಕಾಲ ಇದೆ, ಈ ಜೀವದೊಳಗೆ ಸರ್ವ ಕರ್ಮಗಳಿಂದ ರಹಿತವಾದಂಥ ಮುಕ್ತಾವಸ್ಥೆ ಪ್ರಾಪ್ತ ಆಗುವುದಿಲ್ಲ, ಅಥವಾ ಶಾಶ್ವತ ರೂಪದಿಂದ ಉಪಯೋಗ ಸ್ವಭಾವದೊಳಗೆ ಸ್ಥಿರ ಆಗುವುದಿಲ್ಲ. ಇವೆಲ್ಲ ಮಾತುಗಳದ ಪರಿಚಯ ಇಲ್ಲದೆ ಇರುವಂಥ ಕೆಲವು ಮುನಿಗಳು ಇರಬಹುದ್ರಿ. ಅಜ್ಞಾನಿ ಮುನಿಗಳದ ಮಾತು ಹೇಳ್ತಿಲ್ಲ. ಬರೇ ಅವರಿಗೆ ಆತ್ಮಾನಂದದ ಮಹಿಮೆ ಇದೆ, ಇದು ಯಾವುದರದ್ದು ಗೊಡವೆ ಇಲ್ಲ. ಭಾವಲಿಂಗಿ ಸಂತರ ಮಾತು ಇದೆ. ಭಾವಲಿಂಗಿ ಸಂತರಿಗೆ ಕೂಡ ಇವು ಯಾವುದರದ್ದು ಪರಿಚಯ ಇಲ್ಲದೆ ಇರುವಂಥವ್ರು ಅದೆಷ್ಟೋ ಜನ ಇರ್ತಾರೆ ಈ ಕಾಲದೊಳಗರಿ. ನಿಜವಾದ ಮಾತಿದೆ. ಕಾಲ ಪಂಚಮಿ ಇದೆ ಅಂತಂದ್ರೆ ಅವ ಪುರುಷಾರ್ಥ ಮಾಡೋ ಸಾಧ್ಯ ಇಲ್ಲ. ಮೊದಲನೇ ಮಾತು, ಅವು ಸಮ್ಯಕ್ ದೃಷ್ಟಿ ಅಲ್ಲವೇ ಅಲ್ಲ.
ಸಮ್ಯಕ್ ದೃಷ್ಟಿ ಅಲ್ಲದಿದ್ರೆ ಇರ್ಲಿ, ಮಿಥ್ಯಾದೃಷ್ಟಿ ಕೂಡ ಕಾಲ ಪಂಚಮಿ ಇದೆ ಅಂತೇಳಿ ತಿಳಿದ ಅಂತಂದ್ರ ಆ ಜೀವದ ಮಿಥ್ಯಾತ್ವದ ನಾಶ ಆಗುವುದು ಸಾಧ್ಯ ಇಲ್ಲ. ಯಾಕೆ ಅಂತಂದ್ರ ಕಾರ್ಯ ಪರದ ಆಧಾರದಿಂದ ತಿಳಿದಿದ್ದಾನೆ. ಅವ ಕಾರ್ಯದ ಸಲುವಾಗಿ ಪರಾಶ್ರಿತ ಆಗಿ ಹೋಗಿದ್ದಾನೆ. ಅರೆ ಆ ಪರಾಶ್ರಿತ ಭಾವ ಏನಿದೆ ಅದು ಅನಂತ ಸಂಸಾರ ಇದೆ. ಕಾಲ ಏನು ಮಾಡ್ತಿದೆ, ಸಂವಹನೇನು ಮಾಡ್ತಿದೆ, ದೇಹ ಏನು ಮಾಡ್ತಿದೆ, ಏನು ಮಾಡ್ತಿದೆ? ದೇಹ ದೇಹದೊಳಗಿದೆ, ಸಂವಹನದೊಳಗಿದೆ, ಕಾಲದೊಳಗಿದೆ. ನೋಡ್ರಿ, ಕಾಲ ಈ ವ್ಯವಹಾರ ಕಾಲದ್ದಂತೂ ಮಾತು ಬಿಡ್ರಿ. ವ್ಯವಹಾರ ಕಾಲದೊಳಗೆ 6 ಭೇದದವು. ವ್ಯವಹಾರ ಕಾಲದ್ದಂತೂ ಮಾತು ಬಿಡ್ರಿ. ಯಾವುದ ನಿಶ್ಚಯ ಕಾಲ ಇದೆಯೋ, ಕಾಲ ದ್ರವ್ಯ ಇದೆಯೋ, ಆ ಕಾಲದ್ರವ್ಯದ ಕಾರ್ಯ ಎಲ್ಲಿದೆ ರೀ? ಕಾಲದ್ರವ್ಯದ ಕಾರ್ಯ ಎಲ್ಲಿದೆ? ಕಾಲದ್ರವ್ಯ ಲೋಕಾಕಾಶ ಪ್ರಮಾಣ ಅಸಂಖ್ಯ ರತ್ನರಾಶಿಯ ಹಾಗೆ ಇದಾವೆ ಪ್ರತಿಯೊಂದು ಪ್ರದೇಶದ ಮೇಲೆ, ಲೋಕಾಕಾಶದ ಪ್ರದೇಶದ ಮೇಲೆ. ಹಾಗಾದ್ರೆ ಆ ಕಾಲದ್ರವ್ಯ, ನಿಶ್ಚಯ ಕಾಲದ್ರವ್ಯದ ಕಾರ್ಯ ಎಲ್ಲಿದೆ? ಅದು ತನ್ನಲ್ಲೇ ಇದೆ, ಒಂದು ಮಾತ್ರ. ಅದು ಅನ್ಯ ದ್ರವ್ಯಗಳಿಗೆ ಏನಿದೆ? ಪರಿಣಮನಕ್ಕ ನಿಮಿತ್ತ ಇದೆ. ನಿಮಿತ್ತ ಹೇಗಿದೆ? ಅನ್ಯ ದ್ರವ್ಯದ ಸಲುವಾಗಿ ಕರ್ತೃ ಇದೆ, ಅಕರ್ತೃ ಇದೆ. ಯಾವುದೇ ದ್ರವ್ಯದ ಕಾರ್ಯ ಆಗುವ ಸಲುವಾಗಿ ಅನ್ಯ ದ್ರವ್ಯ ಅರ್ಥಾತ್ ನಿಮಿತ್ತ ರೂಪದ ದ್ರವ್ಯ ಕರ್ತೃ ಅಂತೂ ಇಲ್ಲ, ಅದು ಅಕರ್ತೃ ಇದೆ. ಅರೆ ಪಂಚಾಸ್ತಿಕಾಯ ಸಂಗ್ರಹ ಗ್ರಂಥದೊಳಗ ಪುನಃ ಪುನಃ ಹೇಳಿದರು, ನಿಮಿತ್ತೇನಿದೆಲ್ಲ ಅದು ಧರ್ಮದ್ರವ್ಯದ ಹಾಗೆ ಇದೆ. ನಮಗೆ ಧರ್ಮದ್ರವ್ಯದ ಪರಿಭಾಷೆಯಲ್ಲಿ ಗೊತ್ತಿದೆ, ಶಾಬ್ದಿಕ ಗೊತ್ತಿದೆ ರೀ. ಧರ್ಮದ್ರವ್ಯದ ಪರಿಭಾಷೆ ಏನ? ಸ್ವಯಂ ಗಮನ ಮಾಡುವಂಥ ಯಾರ? ಜೀವ ಪುದ್ಗಲ. ಹಾಗಾದ್ರೆ ಇದರಲ್ಲೇ ಶುದ್ಧ ಏನಾಯ್ತು? ಸ್ವಯಂದ ಕಡೆಗೆ ನಮ್ದು ಲಕ್ಷ್ಯ ಇಲ್ಲ. ಮತ್ತು ಜೀವ ಪುದ್ಗಲ ಇವೆರಡೂ ಗತಿಶೀಲ ಇದಾವೆ, ಗಮನ ಮಾಡುವ ಸಾಮರ್ಥ್ಯವುಳ್ಳವಿದಾವೆ. ಗಮನ ಮಾಡ್ತಾವು, ಬೇಕಾದ್ರೆ ಮಾಡುವುದಿಲ್ಲ. ಗಮನ ಮಾಡೋದ ಮತ್ತು ಮಾಡದೇ ಇರೋದ ಅವುಗಳಿಗೆ ಸ್ವಂತದ ಅಧಿಕಾರ ಇದೆ. ಧರ್ಮದ ಅಧೀನ ಇಲ್ಲವ. ಅವು ನಿಮಿತ್ತ ಮಾತ್ರ ಇವೆ. ಯಾವ? ಧರ್ಮ 4 ದ್ರವ್ಯ ನಿಮಿತ್ತದವ್ರೆ, 5 ದ್ರವ್ಯ ನಿಮಿತ್ತದವ್ರೆ. 4 ದ್ರವ್ಯ ನಿಮಿತ್ತ ಯಾಗೆ? ಅವ ಸ್ವಯಂ ತಮ್ಮಲ್ಲೇ ತಾವು ಕಾರ್ಯ ಮಾಡುವ ವೇಳೆದೊಳಗ ಈ ಕಾರ್ಯ ಮಾಡುವಂಥ ಜೀವ ಪುದ್ಗಲಗಳಿಗೆ ಅರೆ ಅವು ಕಾರ್ಯ ಮಾಡ್ತಾ ಇದ್ದಾವೆ, ಮತ್ತು ಇವು ಕ್ಷೇತ್ರಾಂತರ ರೂಪದಿಂದ ಕಾರ್ಯ ಮಾಡ್ತವೆ, ಅವು ಮಾಡುವುದಿಲ್ಲ ಅಂಥೇಳಿ ಅವುಗಳಿಗೆ ನಿಷ್ಕ್ರಿಯ ಅಂತಾರ್ರಿ. ಅವು ಬೇರೆ ಬೇರೆ ಮಾಡುವುದಿಲ್ಲ ಅಂಥೇಳಿ ನಿಷ್ಕ್ರಿಯ ಅಂತಾರ್ರಿ. ಆದ್ರೆ ಕಾರ್ಯಂತೂ ದ್ರವ್ಯತ್ವ ಗುಣದ ಕಾರಣದಿಂದ, ಸಾಮಾನ್ಯ ಗುಣ ದ್ರವ್ಯತ್ವ ಗುಣದ ಕಾರಣದಿಂದ ಪ್ರತಿಯೊಂದು ದ್ರವ್ಯದಲ್ಲಿ ನಡೀತಾ ಇದೆ. ಹಾಗಾದ್ರೆ ಇಲ್ಲಿಂದ ಜೀವ ಮೋಕ್ಷಕ್ಕೆ ಹೋಗೋದಾ, ಇಲ್ಲಿಂದ ಜೀವ ದೇವಗತಿಗೆ ಹೋಗೋದಾ, ತಿರಿಯಂಚೆ ಅಡ್ಡಡ್ಡಲಾಗಿ ಹೋಗೋದಾ? ಇದಕ್ಕೆಲ್ಲ ಕಾರಣ ಧರ್ಮದ್ರವ್ಯ ಇದೆಯೋ, ಕಾಲದ್ರವ್ಯ ಇದೆಯೋ, ಅಥವಾ ಜೀವ ಸ್ವಯಮೇ ಹೋಗ್ತಾನೆ. ಏನಿದೆ? ಧರ್ಮದ್ರವ್ಯ ಇದೆಯೋ, ಕಾಲದ್ರವ್ಯ ಇದೆಯೋ, ಅಥವಾ ಜೀವ ಸ್ವಯಮೇ ಹೋಗ್ತಾನ್ರಿ. ವಿಶ್ವಾಸ ಆಗೋದಿಲ್ಲ. ನಿಶ್ಚಯದಿಂದ ಯಾವ ಕಾಲದ ಸ್ವರೂಪ ಹೇಳಿದರೋ ಅದು ಕೂಡ ನಿಮಿತ್ತ ಇದೆ. ನಿಶ್ಚಯ ಕಾಲದ್ರವ್ಯ ಕೂಡ ನನ್ನ ಪರಿಣಮನದೊಳಗೆ ನಿಮಿತ್ತ ಇದೆ ಅಂದ ಮೇಲೆ ಈ ವ್ಯವಹಾರ ಕಾಲ ನನಗೇನು ಮಾಡ್ತಿದೆ? ಆಗಮದೊಳಗ ಅತ್ಯಂತ ಪಾರಂಗತ ಇರುವಂಥ ಜ್ಞಾನಿಗಳದ್ದು ವಿಚಾರ ಇದೆ. ಆಗಮದ ಜ್ಞಾನನೇ ಇಲ್ಲ, ಮತ್ತು ಪಂಚಮ ಕಾಲ ಇದ್ರೂ ಅವನಿಗೆ ಪರಿವಿಲ್ಲ, ಪುರುಷಾರ್ಥ ಮಾಡ್ತಾ ಇದ್ದಾನೆ, ಭಾವನೆ ಮಾಡ್ತಾ ಇದ್ದಾನೆ, ಹೀಗೆ ಮಾತಿಲ್ಲ. ಆಗಮದೊಳಗ ಪಾರಂಗತ ಇರುವಂಥ ಪ್ರತಿಭಾವಂತ ಮಹಾಜ್ಞಾನಿ ಸಾಧುಗಳದ್ದ ಈ ಪ್ರಕಾರದ ಭಾವ ಇದೆ. ಯಾವ ಪ್ರಕಾರದ? ಸಾಕಿಲ್ಲ. ಏನು ಸಾಕು? ಈ ಕ್ರೋಧ ಪರದ್ರವಿದೆ, ಸಾಕು.
ಈ ಮಾನ ಪರದ್ರವ್ಯ ಇದೆ, ಸಾಕು, ತ್ಯಾಜ್ಯ ಇದೆ, ತ್ಯಾಜ್ಯ ಇದೆ. ಅವುಗಳದ್ದ ಗ್ರಹಣ ಯೋಗ್ಯ ಕಾರ್ಯ ನನ್ನಲ್ಲಿ ಶಾಶ್ವತ ರೂಪದಿಂದ ಆಗದೇ ಇರುವಂತಹ ಉದ್ಯಮ ನನಗೀಗ ಮಾಡೋದಿದೆ. ಯಾವುದರ ಸಲುವಾಗಿ ಮನೆ ಬಿಟ್ಟದ್ದ? ಈಗ ಮುಂದಿನ ಪದಕ್ಕೆ ಅದರಲ್ಲೇನ ಯಾವ ವಿಭಾಗ ಇದೆಯಲ್ಲ, ಭೋಜನ ಮಾಡೋದಿಲ್ಲ, ತ್ಯಾಜ್ಯ ಇದೆ. ಮುನಿರಾಜರಿಗೆ ಭೋಜನ ತ್ಯಾಜ್ಯ ಇದೆ. ಅದಕ್ಕೆ ಪ್ರಶ್ನೆ ಇಟ್ಟಿತ್ತು, ಮತ್ತೆ ಗಡಿಯಾರ ಹೋಗ್ತಾ ಇದೆ. ಪ್ರಶ್ನೆ ಏನಿಟ್ಟಿತ್ತು? ಆದಿದೇವ ಮೊದಲಾಗಿ ಸಮಸ್ತ ತೀರ್ಥಂಕರರು ಕೂಡ ಮುನಿ ದಶೆಯಲ್ಲಿ ಇರುವ ವೇಳೆದೊಳಗ ಆಹಾರ ಮಾಡಿದರು. ಮತ್ತೆ ಇವರೇನು ಹೇಳ್ತಾ ಇದ್ದಾರೆ? ವ್ಯಾಖ್ಯಾನ ಬರೆಯುವಂಥ ಪಂಚಮ ಕಾಲದ ರಾಜಮಲ್ ಪಾಂಡೆ ಏನು ಹೇಳ್ತಾ ಇದ್ದಾರೆ? ಮುನಿಗಳ ಸಲುವಾಗಿ ಹೇಳ್ತಾ ಇದ್ದಾರೆ, ತಮ್ಮ ಸಲುವಾಗಿ ಹೇಳ್ತಾರೆ. ಭೋಜನ ತ್ಯಾಜ್ಯ ಇದೆ, ಪರದ್ರವ್ಯ ಇದೆ, ತ್ಯಾಜ್ಯ ತಮ್ಮ ಸಲುವಾಗಿ. ಹಾಗಾದ್ರೆ ಆಹಾರ ಬಿಟ್ಟು ಕೊಡೋದ? ಬಿಟ್ಟು ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಬಿಟ್ಟು ಕೊಟ್ಟಿದ್ರೇನು ತಮ್ಮಜಿ? ಇಷ್ಟು ಬರದ ಮೇಲೆ ಇನ್ನೇನು ಆಹಾರ ತಗೊಳ್ಳೇ ಇಲ್ಲ ಅವರು. ಇದು ಟೀಕಾ ಬರದ ಮೇಲೆ ಇನ್ನೂ ಎಷ್ಟೊಂದು ಇದೆ ಇಲ್ಲ, ಇದೆಲ್ಲ ಬರೀಲಿಕ್ಕೆ ಜೀವಂತ ಇದ್ರಲ್ಲ. ಎಷ್ಟಾಗೈತೆ? ಅರ್ಧ ಆಗೈತೇನ್ರಿ? ಈಗ ಅರ್ಧ ಆಗೈತೇನ್ರಿ? ಪೇಜ್ ಅಷ್ಟಲ್ಲ, 257. ಇನ್ನಷ್ಟು ಬರಿಬೇಕಾದ್ರೆ ಅವರಿಗೆ ಇನ್ನೂ ಒಂದು ತಿಂಗಳೆರಡು ತಿಂಗಳೇ ಬೇಕಾಗಬಹುದಲ್ಲ. ನೋಡಿ ಬರೆಯೋದಿಲ್ಲ ಅದ ಗ್ರಂಥ. ದಿನ ಬರಿಬೇಕನ್ನೋ ಹಠನೂ ಇಲ್ಲ, ನಮ್ಮದಿರ್ತಿದೆ ಅದು. ನಾವು ಹೇಳ್ತೇವಲ್ಲ ಪರಸ್ಪರ ಒಳಗ, ದಿನ ಎಲ್ಲ ಟೈಮ್ ಸಿಗದಿದ್ರೆ 4 ಲೈನ್ ಮಲಗು ಹೇಳಿದ ಬರೀ. ಅದರದ ಅವಲಂಬನೆ ಉದ್ದೇಶ ಬೇರೆ ಇರ್ತಿದೆ. ಹಾಗಾದರೆ ಇಲ್ಲಿ ರಾಜಮಲ್ ಜಿ ಪಾಂಡೆ ಭೋಜನವು ಪರದ್ರವ್ಯವಿದೆ, ಆದುದರಿಂದ ತ್ಯಾಜ್ಯವಿದೆ ಅಂಥೇಳಿ ಹೇಳಿದಾರಲ್ಲ, ಇದರ ತಾತ್ಪರ್ಯ ಏನಿದೆ? ಅರ್ಥ ಏನಿದೆ? ಶಬ್ದಶಃ ಅರ್ಥ ಮಾಡ್ಲಿಕ್ಕೆ ಹೋದ್ರೆ ಅವರೆಲ್ಲ ಆಹಾರ ಮಾಡಿದರು. ಅದೇ ಭಾವದಿಂದ ಮೋಕ್ಷಕ್ಕೆ ಹೋಗುವಂಥವ್ರು, 3 ಲೋಕದ ಜೀವರುಗಳಿಗೆಲ್ಲ ಹಿತದ ಉಪದೇಶ ಕೊಡುವಂಥವ್ರು ಮಾಡಿದ್ರೇನಿಲ್ರಿ? ಅವ್ರಿಗಿಂತ ದೊಡ್ಡವರೇನು ಇವರಿಲ್ಲ. ಆದ್ರೆ ಅವ್ರು ಯಾರೂ ಭೋಜನ ಮಾಡಲೇ ಇಲ್ಲ, ಮಾಡಲೇ ಇಲ್ಲ. ಎಲ್ಲೇ ಆಸಕ್ತಿ? ಪ್ರಶ್ನೆನೇ ಇಲ್ಲ. ಆ ಶಬ್ದ ಬಹಳ ಕಾಲ ಕೆಳಗಿನ ಶಬ್ದ ಇದೆ, ನಮಗೂ ಕೂಡ ಆಸಕ್ತಿ ಅನ್ನೋ ಶಬ್ದ. ಮಾಡಲೇ ಇಲ್ಲ. ಮುನಿರಾಜರಿಗಾಗಲಿ 4ನೇ ಗುಣಸ್ಥಾನಕ್ಕೆ ಏರಿರುವಂಥ, ಅರೆ ಆ 4ನೇ ಗುಣಸ್ಥಾನ ಇದೆಯಲ್ಲ, ಆ ಜೀವದ ಶ್ರದ್ಧೆ ಗುಣಸ್ಥಾನಾತೀತ ಸಿದ್ಧರ ಹಾಗೆ ಇದೆ ರೀ. ನಾವು ಹೊರಗಿಂದ ನೋಡ್ತೇವೆ, ಅವನಲ್ಲೇ ಇವನಲ್ಲೇ ವ್ಯತ್ಯಾಸ. ಅರೇ ಸಿದ್ಧರ ಹಾಗೆ ನಿಯಮಸಾರದೊಳಗೂ ಕುಂದು ಪ್ರಭು ಏನು ಹೇಳಿದ್ರ? ಜಾರಶಿಯ ಸಿದ್ಧರ. ಯಾರಿಗೆ ಹೇಳಿದರು? ಯಾರಿಗೆ ಹೇಳಿದರು? ಯಾವ ಜೀವ ತನ್ನ ಕಲ್ಯಾಣವನ್ನ ಬಯಸಿ ಬರ್ತಾನೋ ಜಿನಶಾಸನದ ಹತ್ರ, ಅವನಿಗೆ ಹೇಳಿದರು. ಈ ಸಂಸಾರ ಭವವಲ್ಲಿಯೇ ಜೀವ ಎಲ್ಲ ಹೇಗಿದ್ದಾರೆ? ಸಿದ್ಧರ. ಎಷ್ಟು ಉದಾತ್ತತೆ, ಎಷ್ಟು ಪರಮ ಪುರುಷಾರ್ಥ ಬೇಕು ಸೋದರ ಇದರೊಳಗ ಅನ್ನೋದೇನೋ ಸುಲಭ. ಜಾರಸ್ಯ ಸಿದ್ಧಪ್ಪ ತಾರಸ್ಯ ಭವವಲ್ಲಿಯ ಜೀವ ಅನ್ನೋದು ಸುಲಭ. ಆದ್ರೆ ಅದರ ಸ್ವೀಕಾರದೊಳಗೆ ಏನಿದೆ? ಅನಂತ ಪುರುಷಾರ್ಥ ಇದೆ ರೀ. ಮಿಥ್ಯಾದೃಷ್ಟಿ ಜೀವ ಈ ಶಬ್ದದ ವಾಚ್ಯ ರೂಪದ ಭಾವವನ್ನ ಗ್ರಹಣ ಮಾಡಿದ ಅಂತಂದ್ರೆ ಅವು ಮಿಥ್ಯಾದೃಷ್ಟಿಯಾಗಿ ಉಳಿಯ ಸಾಧ್ಯ. ತಿಳಿತಲ್ರಿ? ಇದರ ಭಾವವನ್ನು ಯಾವ ಪ್ರಕಾರ ಶುದ್ಧ ಜೀವರುಗಳಿದ್ದಾರೋ ಅದೇ ಪ್ರಕಾರ ಸಂಸಾರದ ಸಮಸ್ತ ಜೀವ ಇದರದ ವಾಚ್ಯ ರೂಪದ ಭಾವವನ್ನ ಯಾವ ಭವ್ಯಾತ್ಮ ಸ್ವೀಕಾರ ಮಾಡ್ತಾನೋ
ಅವನ ಸಂಸಾರ ಉಳಿಯೋದನ್ನ ಸಾಧ್ಯ ಇಲ್ಲ, ಅರ್ಥಾತ್ ಅವನು ಮಿಥ್ಯಾ ದೃಷ್ಟಿಯಾಗಿ ಉಳಿಯೋದನ್ನ ಸಾಧ್ಯ ಇಲ್ಲ. ಒಂದು ಮಾತು. ಇನ್ನು ಈ ಮಾತಿನ ಸ್ವೀಕಾರ ಯಾರು ಮಾಡ್ತಾರೋ, ಯಾವ ಮಾತಿಂದ? ಭೋಜನವು ಪರದ್ರವ್ಯ, ಆದುದರಿಂದ ಭೋಜನವು ಪರದ್ರವ್ಯವಿದೆ. ಪರದ್ರವ್ಯದ ಗ್ರಹಣ ಸಾಧ್ಯನೇ ಇಲ್ಲಲ್ಲ. ಪರದ್ರವ್ಯದ ಗ್ರಹಣ ಸಾಧ್ಯನೇ ಇಲ್ಲ. ಯಾರಿಗೆ? ಯಾರಿಗೆ? ಯಾವ ಜೀವಕ್ಕೆ ಸಾಧ್ಯ ಇಲ್ರಿ. ಅದರ ಸಮ್ಯಕ್ ದೃಷ್ಟಿಗೆ ತಿಳಿದದ್ದೇ ಇದೆ. ಪರದ್ರವ್ಯದ ಗ್ರಹಣ ಯಾವ ಜೀವ ಮಾಡೋದನ್ನ ಸಾಧ್ಯ ಇಲ್ಲ ಅನ್ನೋದ ಅವನ ಜ್ಞಾನದೊಳಗೆ ಬಂದಿದೆ, ಅವನ ಅನುಭವದೊಳಗೆ ಬಂದಿದೆ. ಆದ್ರೆ ಯಾವ ಜೀವ ಪರದ್ರವ್ಯದ ಗ್ರಹಣ ಮಾಡೋದನ್ನ ಸಾಧ್ಯ ಇಲ್ಲ. ಇದು ವಸ್ತು ವ್ಯವಸ್ಥೆ ಇದೆ. ಪರದ್ರವ್ಯದ ಗ್ರಹಣ ಮಾಡೋದನ್ನ ಸಾಧ್ಯ ಇಲ್ಲ. ಎಷ್ಟಿದೆ ಬ್ಯಾಂಕಿನೊಳಗ? ಅದು ಯಾರದ್ದು? ನನ್ನ ಹೆಸರಿಗಿದೆ, ನನ್ನ ಖಾತೆಗಿದೆ. ನನ್ನ ಖಾತೆಗಂದ್ರೆ ನನ್ನ ದ್ರವ್ಯಕ್ಕೋ, ನನ್ನ ಗುಣಕ್ಕೋ, ನನ್ನ ಪರ್ಯಾಯಕ್ಕೋ ಎಲ್ಲಿದೆ? ಅದ ಎಲ್ಲಿದೆ? ಬ್ಯಾಂಕಿನೊಳಗಿದೆ ಏನು? ನನ್ನೊಳಗಿದೆ ಏನು? ಅದರೊಳಗ ಅದಿದೆ. ಬ್ಯಾಂಕಿನೊಳಗನೂ ಇಲ್ಲ ಅದ. ಧನರಾಶಿ ಎಲ್ಲಿದೆ? ಅದರದೇ ದ್ರವ್ಯ ಕ್ಷೇತ್ರ. ಅದು ಬ್ಯಾಂಕಿನೊಳಗನೂ ಇಲ್ಲ. ನಂದಂತೂ ಇಲ್ಲವೇ ಇಲ್ಲ. ಆದ್ರೆ ನಂದಂಥೇಳಿ ವ್ಯವಹಾರದೊಳಗೆ ವ್ಯವಹರಿಸಲಾಗುತ್ತದೆ. ಆದ್ರೆ ನಂದ ಅದು ಆಗೋದು ಸಾಧ್ಯ. ಊಟ ಆಯ್ತೇನ? ಇನ್ನು ಹೋಗ್ಬೇಕು. ಎರಡು ಉತ್ತರ ಇರ್ತವೆ, ಹೌದೇನೆ? ಊಟ ಆಯ್ತು ಅಂತ ಕೇಳಿದ್ರೆ ಆಯ್ತು ಅನ್ನೋದು ಒಂದು ಉತ್ತರ ಇರ್ತಿದೆ. ಬೇಕಾದ್ರೆ ಇನ್ನು ಮೇಲೆ ಹೋಗ್ಬೇಕಾದ್ರೆ ಅದು ವ್ಯವಹಾರ ಇದೆ, ಆ ಪ್ರಶ್ನೆಗೆ ಉತ್ತರ ಇದೆ. ಆದ್ರೆ ಸಮ್ಯಕ್ ದೃಷ್ಟಿಗೆ ಸ್ವೀಕಾರ ಹೀಗಿದೆ, ಭಾವಲಿಂಗಿ ಸಂತರಿಗೆ ಸ್ವೀಕಾರ ಹೀಗಿದೆ. ಪ್ರತ್ಯಕ್ಷ ಕರಪಾತ್ರದೊಳಗ ಆಹಾರ ಸ್ವೀಕರಿಸಿ ಮುಖದೊಳಗ ಗ್ರಹಣ ಮಾಡ್ತಾ ಇದ್ರನು ಕೂಡ ಅದು ಪರದ್ರವ್ಯ ಇದೆ ಅನ್ನೋದ ಅವರಲ್ಲಿ ಸ್ಪಷ್ಟ ರೂಪದಿಂದ ವರ್ತಿಸ್ತಾ ಇರ್ತೀವಿ. ಅರೆ ಆ ವರ್ತಿಸುವಂಥ ಶ್ರದ್ಧೆಯ ಆಧಾರದಿಂದ ಒಂದು ಸ್ವಲ್ಪ ಸೂಕ್ಷ್ಮರೇ, ಆ ವರ್ತಿಸುವಂಥ ಶ್ರದ್ಧೆಯ ಆಧಾರದಿಂದ ಸ್ವಯಂ ಸ್ವತಂತ್ರ ರೂಪದಿಂದ ಪರಿಣಮನ ಮಾಡುವಂಥ ಜ್ಞಾನ, ಅದನ್ನು ಪರ ಅಂಥೇಳಿ ಸ್ಪಷ್ಟ ಭಿನ್ನ ಅಂಥೇಳಿ ತಿಳಿತಾ ಇರ್ತಿದೆ. ಆ ಪ್ರಕಾರ ತಿಳಿತಾ ಇರುವಂಥ ಜ್ಞಾನದ ಸದ್ಭಾವದೊಳಗ ಸ್ವತಂತ್ರವಿರುವಂಥ ಚಾರಿತ್ರ ಗುಣದ ಆ ಸಮಯದ ಪರ್ಯಾಯ ದುರ್ಬಲತೆಯಿಂದ ಅದಕ್ಕೆ ಸಂಬಂಧಿಸಿದ ಹಾಗೆ ಏಕತ್ವ ಬುದ್ಧಿಯ ಅನುಭವ ಕೂಡ ಮಾಡ್ತಾ ಇರ್ತಿದೆ. ಜ್ಞಾನ ಸ್ವತಂತ್ರ ಶ್ರದ್ಧೆಯ ಆಧಾರದಿಂದ ಜ್ಞಾನದೊಳಗೆ ಅದರ ಭಿನ್ನತೆ ತಿಳಿತಾ ಇದೆ. ಶ್ರದ್ಧೆ ವರ್ತಿಸ್ತಾ ಇದೆ. ಏನ ಕರಪಾತ್ರದೊಳಗೆ ಆಹಾರ ಇದೆ, ಗ್ರಹಣ ಮಾಡ್ತಾ ಇದ್ದಾರೆ, ಗ್ರಾಸ ರೂಪದಿಂದ ಗ್ರಹಣ ಮಾಡ್ತಾ ಇದ್ದಾರೆ. ಆದರೆ ಶ್ರದ್ಧಾ ವಸ್ತುವಿನ ಸ್ವರೂಪ ಹೇಗಿದೆಯೋ ಹಾಗೆಯೇ ನಡೀತಾ ಇದೆ. ವಸ್ತುವಿನ ಸ್ವರೂಪ ಹೇಗಿದೆ? ಗ್ರಹಣ ಮಾಡೋದು ಸಾಧ್ಯ ಇಲ್ಲ, ಹಾಗೆಯೇ ನಡೀತಾ ಇದೆ ಶ್ರದ್ಧೆ. ಆ ಶ್ರದ್ಧೆಯ ಆಧಾರದಿಂದ ಪರದ್ರವ್ಯವನ್ನು ಗ್ರಹಣ ಮಾಡೋ ಸಾಧ್ಯವೇ ಇಲ್ಲ ಅನ್ನುವಂಥ ಶ್ರದ್ಧೆಯ ಆಧಾರದಿಂದ ಸ್ವತಂತ್ರವಿರುವಂಥ ಜ್ಞಾನ ಇದು ಪರದ್ರವ್ಯದ ಕಾರ್ಯ ಇದೆ ಅಂಥೇಳಿ ತಿಳಿತಾ ಇದೆ. ಆ ತಿಳಿಯುವುದ ನಡೆದಿರುವೆಳೆದೊಳಗೂ ಕೂಡ ಸ್ವತಂತ್ರವಿರುವಂಥ ಚಾರಿತ್ರ ಗುಣದ ದುರ್ಬಲತೆಯಿಂದ
ಅದರ ಕುರಿತಾಗಿ ಸ್ವಲ್ಪ ರಾಗ ವರ್ತಿಸಿದ್ರೆ ವರ್ತಿಸ್ತಾನೂ ಇದೆ, ಅನುಭವ ಆಗ್ತಾನೂ ಇದೆ. ಆದರೆ ಮೋಕ್ಷ ಮಾರ್ಗದೊಳಗೆ ಮುಂದುವರಿಯುವ ಸಲುವಾಗಿ ಲಕ್ಷ್ಯ ಕೊಡೋದೆ, ಮೋಕ್ಷ ಮಾರ್ಗದೊಳಗೆ ಮುಂದುವರಿಯುವ ಸಲುವಾಗಿ ಪ್ರಮುಖ ಕಾರ್ಯ ಯಾರ್ದು ಸಿದ್ಧ ಆಗ್ತಿದೆ? ಶ್ರದ್ಧಾದ್ದೋ ಅಥವಾ ಆ ಚಾರಿತ್ರದ ದುರ್ಬಲತೆ? ಯಾಕೆ ಇಷ್ಟೆಲ್ಲ ಹೇಳಿದ? ಅದು ಸ್ವತಂತ್ರ ಇದೆ. ಅದರೊಳಗಿರುವಂತಹ ದುರ್ಬಲತೆ ಸ್ವಕಾಲದೊಳಗೆ ಬಿಟ್ಟು ಹೋಗ್ತಿದೆ. ಆದ್ರೆ ಅದು ಬಿಟ್ಟು ಹೋಗಬೇಕಾದ್ರೆ ಶ್ರದ್ಧೆಯ ಮುಖ್ಯತೆ ಬೇಕು. ಅದರಿಂದನೇ ಹೋಗ್ತಿದೆ. ಈ ಮಾತು ಸತ್ಯ ಇದ್ರೂ ಅದರ ಅಧೀನ ಅದು ಇಲ್ಲ. ಈ ಪ್ರಕಾರ ವಸ್ತು ವ್ಯವಸ್ಥೆ ಇದೆ. ಉಳಿದ ಚರ್ಚೆ